ವೃಕ್ಷೋ ರಕ್ಷತಿ ರಕ್ಷಿತಃ ಎಂಬ ಧ್ಯೇಯದೊಂದಿಗೆ ಈ ದಿನ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಪರಿಸರ ಪ್ರತಿಯೊಬ್ಬರಿಗೂ ಬೇಕು ಅನ್ನೋ ಒಂದು ವಿಚಾರನ ಈ ದಿನ ಮಾಧ್ಯಮದವರು ನನ್ನ ಕೆಲವು ವಿಚಾರಗಳನ್ನ ಹಿಂದೆ ಹೇಗಿತ್ತು ಮೈಸೂರು, ಈಗ ಹೇಗಿದೆ ಮೈಸೂರು ಅನ್ನೋ ಒಂದು ಪ್ರಕೃತಿ ಯಾವ ರೀತಿ ನಾವು ಸಾರ್ವಜನಿಕರು ತೊಡಗಿಸ್ಕೊತಾ ಇದ್ದೀವಿ, ನಾಶ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ರು. ಆ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಿದ್ದೇನೆ. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ, ಮತ್ತೊಮ್ಮೆ ನಾನು ಒತ್ತಿ ಹೇಳೋದೇನೆಂದ್ರೆ ವೃಕ್ಷೋ ರಕ್ಷತಿ ರಕ್ಷಿತಃ. ಪ್ರತಿಯೊಬ್ರು ಒಂದೊಂದು ಧ್ಯೇಯಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಕೆಲವು ಅನ್ನದಾಸೋಹ ಮಾಡ್ತಾರೆ, ಕೆಲವರು ವಿದ್ಯಾ ಅಭ್ಯಾಸ ಮಾಡೋದಕ್ಕೆ ಮಾಡ್ತಾರೆ, ಕೆಲವರು ಅಧಿಕಾರಿಗಳು ಅವರ ಅಧಿಕಾರ ವರ್ಗದಲ್ಲೇ ಮಾಡ್ತಾ ಹೋಗ್ತಾರೆ. ಹೀಗೆ ಪರಿಸರ ಅಂತ ಬಂದ್ರೆ ಕೆಲವು ಪರಿಸರವಾದಿಗಳು ಪರಿಸರ ಉಳಿಸೋದಕ್ಕೋಸ್ಕರ ಅಂತ ಹೋರಾಟನೂ ಮಾಡ್ತಾರೆ, ಗಿಡನೂ ನೆಡ್ತಾರೆ. ಈ ತರ ಮಾಡ್ಕೊಂಡು ಬರ್ತಾ ಇರೋಂತ ಒಂದು ಸಂದರ್ಭದಲ್ಲಿ ವೀಕ್ಷಕರೇ, ನೀವೆಲ್ಲ ನೋಡಿರೋ ಹಾಗೆ ನಮ್ಮ ಮೈಸೂರಿಗೆ ಒಂದು ಪ್ರಸಿದ್ಧಿಯಾದ ಹೆಸರು ಇದೆ. ಒಂದು ಸಾಂಸ್ಕೃತಿಕ ನಗರಿ ಇರ್ಬೋದು, ಇನ್ನೊಂದು ಹಸಿರಿ ನಗರಿ ಇರ್ಬೋದು, ಗಂಧದ ನಾಡು ಅಂತ ಇರ್ಬೋದು. ಪ್ರತಿಯೊಂದ್ರಲ್ಲೂ ಹೆರಿಟೇಜ್ ವಿಚಾರಕ್ಕೆ ಹೋದ್ರೆ ಹೆರಿಟೇಜ್ ಬಿಡಿ, ನಮ್ಮ ಮೈಸೂರು ಮಹಾರಾಜರ ಕೊಡುಗೆಗಳು ಒಂದು ವಿದ್ಯಾಭ್ಯಾಸಕ್ಕಿರ್ಬೋದು, ಒಂದು ಆರೋಗ್ಯಕ್ಕಿರ್ಬೋದು, ಪ್ರತಿಯೊಂದಕ್ಕೂ ಉಡುಗೆಗಳನ್ನ ನೀಡಿರಂತಹ ನಮ್ಮ ಮೈಸೂರು ಮಹಾರಾಜರ ಕೊಡುಗೆ ಒಂದು ಪ್ರಾಮುಖ್ಯತೆ ಇದೆ. ಹಾಗಾಗಿ ನಮ್ಮ ಮೈಸೂರು ಮತ್ತೆ ಮೈಸೂರಿನ ಸುತ್ತಮುತ್ತ ಒಂದು 50 ಕಿಲೋಮೀಟರ್ವರೆಗೂ ಇರುವಂತ ಕೆಲವು ಕಾಡಿರ್ಬೋದು, ಕೆರೆಗಳಿರ್ಬೋದು, ಪ್ರತಿಯೊಂದು ಹೆರಿಟೇಜ್ ಬಿಲ್ಡಿಂಗ್ಗಳಿರ್ಬೋದು, ಇದೆಲ್ಲ ನೋಡೋದಿಕ್ಕೆ ವೀಕ್ಷಕರು ಎಲ್ಲಾ ರಾಜ್ಯದಿಂದ ಬಂದು ನಮ್ಮ ಇದನ್ನ ನೋಡ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ಆದ ಒಂದು ಹೆಸರು ಕೂಡ ಬಂದಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ, ನಮ್ಮ ಕೆಲವು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಅವರ ಒಂದು ದುರುದ್ದೇಶದಿಂದ, ಉದ್ದೇಶ ಆಗಿದ್ರೆ ಇದು ನಾವೇನೋ ಬೇಸರ ಪಡಿಸ್ತಿರ್ಲಿಲ್ಲ, ದುರುದ್ದೇಶ ಅಂದ್ರೆ ಯಾಕೆಂದ್ರೆ ಅವ್ರಿಗೆ ಪರ್ಸೆಂಟೇಜೇ ಮುಖ್ಯ ಆಗಿದೆ. ಕೆಲವು ಅಧಿಕಾರಿಗಳು ರಾಜಕಾರಣಿಗಳು, ಇನ್ನ ಕೆಲವರು ಪರಿಸರಕ್ಕೆ ಅಂತಾನೆ ತಮ್ಮ ಜೀವನ ಬಿಡಕ್ಕೂ ಕೂಡ ತಮ್ಮ ಅವರ ಕೈಲಿರೋ ಒಂದು ಪೆನ್ಷನ್ ಹಣ ಇರ್ಬೋದು, ಇನ್ನೊಂದಿರ್ಬೋದು, ದೇಣಿಗೆ ರೀತಿಯಲ್ಲಿ ಕೊಟ್ಕೊಂಡು ಪರಿಸರ ಉಳಿಸ್ಕೊಂಡು ಮಾಡ್ತಾ ಇದ್ದಾರೆ. ಇನ್ನ ಅದೇ ಕೆಲವರು ಇದನ್ನ ನಾಶ ಮಾಡಕ್ಕೆ ಅಂತಾನೆ ಹುಟ್ಕೊಂಡಿದ್ದಾರೆ ಅಂತಾನೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಅಭಿವೃದ್ಧಿ ಮಾಡ್ಲಿ, ನಾನು ಬೇಡ ಅಂತ ಹೇಳ್ತಿಲ್ಲ, ಆದ್ರೆ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಪರಿಸರನ ನಾಶ ಮಾಡ್ತಿದ್ದಾರೆ. ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ, ರಸ್ತೆ ಅಗಲೀಕರಣ ಮಾಡ್ಬೇಕು, ನಗರ ಅಭಿವೃದ್ಧಿ ಮಾಡ್ಬೇಕು ಅಂತಾರೆ. ಅದೇ ಜನಸಂಖ್ಯೆ ಜಾಸ್ತಿ ಆಗಿರೋದಕ್ಕೆ ಪರಿಸರ ಉಳಿಸ್ಬೇಕು ಅಂತ ಯಾವ ಅಧಿಕಾರಿ ಆಗ್ಲಿ, ಯಾವ ರಾಜಕಾರಣಿ ಆಗ್ಲಿ, ಯಾವ ಸೆನೆಟರ್ ಆಗ್ಲಿ ಹೇಳ್ತಿದಾರ? ನಾವು ಅದ್ರ ಬಗ್ಗೆ ಎಲ್ಲೂ ಕೇಳ್ತಾನೂ ಇಲ್ಲ, ನೋಡ್ತಾನೂ ಇಲ್ಲ. ಮಾಧ್ಯಮದಲ್ಲಿ ಸುಮಾರು ನಾವು ವಿಚಾರಗಳನ್ನ ಅಲ್ಲಿ ನಾಶ ಮಾಡಿದ್ರು ಅನ್ನೋದು ಒಂದ್ ಕಡೆ ತೋರಿಸಿದಾಗ ನಾವು ಹೋರಾಟ ಮಾಡ್ತೀವಿ. ಇನ್ನೊಂದ್ ಕಡೆ ಯಾರೋ ಒಬ್ಬ ರಾಜಕಾರಣಿ ಕೆಲವು ತಮ್ಮ ಸ್ವಂತ ದುಡ್ಡಿಂದ ಕಾಡನ್ನೇ ಒಂದು ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಬರ್ತಾ ಇದ್ವಿ. ಈಗಿರೋ ಸಂದರ್ಭದಲ್ಲಿ ನಾನು ಒಂದು ಮುಖ್ಯವಾಗಿ ಮೈಸೂರನ್ನೇ ತಗೋತೀನಿ. ಯಾಕೆಂದ್ರೆ ನಾವು ಮೈಸೂರಲ್ಲಿ ಹುಟ್ಟಿ ಬೆಳೆದು ನಾವು ಹಿಂದೆ ನೋಡದಂತ ಒಂದು ಪರಿಸರಕ್ಕೂ ಈಗ ನೋಡ್ತಿರೋ ಪರಿಸರಕ್ಕೂ ತುಂಬಾ ಅಜಗಜಾಂತರ ಆಗಿದೆ. ಯಾಕೆಂತ ಹೇಳಿದ್ರೆ ಅದೇ ಹೇಳುದಲ್ಲ, ಜನಸಂಖ್ಯೆ ನಮ್ಮ ಮೈಸೂರಲ್ಲಿರೋ ಪಾಪ್ಯುಲೇಷನ್ ಇಷ್ಟು, ಆದ್ರೆ ಈಗಿರೋ ಪಾಪ್ಯುಲೇಷನ್ ಇಷ್ಟು. ಅಂದ್ರೆ ಎಲ್ಲ ವಲಸಿಗರು ಬರ್ತಾ ಇದಾರೆ. ಬರ್ಲಿ, ನಾವು ಬೇಡ ಅಂತ ಹೇಳಲ್ಲ, ಬಂದು ಅವರು ನಮ್ಮ ಭೂಮಿನ ಹಾಳು ಮಾಡ್ತಾ ಇದ್ದಾರೆ, ಪ್ರಕೃತಿನ ನಾಶ ಮಾಡ್ತಾ ಇದ್ದಾರೆ. ನಮ್ಮ ಮೈಸೂರು ಮಹಾರಾಜರು ಕೊಡುಗೆಯಲ್ಲಿ ನಾನು ಹೇಳೋದಾದ್ರೆ, ಒಂದು 10 ಎಕರೆ ಒಂದು ವಿಸ್ತೀರ್ಣದಲ್ಲಿ, 1 ಎಕರೆ ವಿಸ್ತೀರ್ಣದಲ್ಲಿ ವಿದ್ಯಾಭ್ಯಾಸಕ್ಕೆ ಇರ್ಬೋದು, ಇಲ್ಲ ಆರೋಗ್ಯಕ್ಕೆ ಆಸ್ಪತ್ರೆ ಇರ್ಬೋದು ಕಟ್ಟಿರ್ತಿದ್ರು. ಸುತ್ತಮುತ್ತಲು ಮರಗಳನ್ನ ಬೆಳೆಸಿರ್ತಿದ್ರು. ಯಾಕೆ ಅಂತ ಹೇಳಿದ್ರೆ, ಮನುಷ್ಯನ್ಗೆ ನಾವು ಮಾತ್ರೆ ತಿಂದ್ರೇನೆ ಗುಣ ಆಗೋ ಅಂತ ಕೆಲವು ಇದು ಇರ್ಲಿಲ್ಲ. ಅವ್ರು ಒಳ್ಳೆ ಆರೋಗ್ಯ ಇದ್ರೂ ಕೂಡ ಅವರಿಗೆ ಒಂದು ಅವ್ರದ್ದು ಏನ್ ಕಾಯಿಲೆ ಇರುತ್ತೆ ಅದು ಗುಣಪಡಿಸ್ಬೋದು ಅಂತ ಒಂದು ನೀತಿ ಇತ್ತು ಹಾಗಾಗಿ ಅವರು ಸುತ್ತಮುತ್ತ ಪರಿಸರನ ಇಟ್ಕೊಂಡು ಮಧ್ಯದಲ್ಲಿ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಬರೋ ಅಂತ ಅಧಿಕಾರಿಗಳು ರಾಜಕಾರಣಿಗಳು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಎಲ್ಲಿ ಒಂದು 10 ಅಡಿ 20 ಅಡಿ ಎಕ್ಸ್ಟ್ರಾ ಜಾಗ ಇತ್ತು ಅಂದ್ರೆ ಸಾಕು, ಅದು ಉದಾಹರಣೆ ಕೊಡ್ತಿರೋದಷ್ಟೇ. ಆದ್ರೆ ಒಂದು 100x100 ಅಷ್ಟೇನೆ ಮರಗಳನ್ನೆಲ್ಲ ನಾಶ ಮಾಡಿ ಬಿಲ್ಡಿಂಗ್ಗಳು ಕಟ್ಟಕ್ಕೆ ಹೋಗ್ತಾ ಇದಾರೆ ಒಂದ್ ಕಡೆ.
ಸುತ್ತಮುತ್ತ ಒಳ್ಳೆ ವಾತಾವರಣ ಇದ್ರೆ ಆರೋಗ್ಯ ಕೆಟ್ಟಾಗ ಒಳ್ಳೆ ಗಾಳಿನ ಸೇವಿಸಿದಾಗ ಆರೋಗ್ಯ ಚೇತರಿಸುತ್ತೆ. ವಿದ್ಯಾಭ್ಯಾಸ ಕಲಿಬೇಕಾದ್ರೂ ಅಷ್ಟೇ ಸುತ್ತ ಶಬ್ದ, ವೆಹಿಕಲ್ ಶಬ್ದ ಇರ್ಬೋದು, ಇಲ್ಲ ಬೇರೆ ಶಬ್ದ ಇದ್ರೆ ಓದಕ್ಕೆ ಅವ್ರಿಗೆ ಅಲ್ಲಿ ಕಾನ್ಸಂಟ್ರೇಷನ್ ಸಿಗಲ್ಲ ಅಂತೇಳಿ ಒಂದು ಒಳ್ಳೆ ತಂಪಾದ ವಾತಾವರಣ ಇದ್ರೆ ಓದೋದಕ್ಕೆ ಅವ್ರಿಗೂ ಅನುಕೂಲ ಆಗುತ್ತೆ ಅಂತ ಆ ರೀತಿ ಮಾಡ್ತಾ ಇದ್ರು. ಅದನ್ನ ನಾಶ ಮಾಡ್ತಾ ಇದಾರೆ. ಎರಡನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಕೆರೆಗಳು, ಮುಖ್ಯವಾಗಿ ಮಳೆ ನೀರು ಬಂದಾಗ ಇಂಗೋದಕ್ಕೆ ಕೆರೆಗಳು ಬೇಕು, ನೀರು ಶೇಖರಣೆ ಮಾಡೋದಕ್ಕೆ ಕೆರೆಗಳು ಬೇಕು. ರಸ್ತೆ ಬದಿಲಿ ಮರಗಳು ಇರ್ಬೇಕು. ಏನ್ ಮಾಡ್ತಾ ಇದಾರೆ? ಏನು ಮಾಡ್ತಾ ಇಲ್ಲ. ಕೆರೆ ಬತ್ತೋಯ್ತು, ಏನಕ್ಕೆ ಬತ್ತೋಯ್ತು? ಸುತ್ತಮುತ್ತ ಲೇಔಟ್ ಮಾಡ್ತಾ ಇದಾರೆ. ಅಲ್ಲಿ ಏನಾಗ್ತಿದೆ, ಅವಾಗ ಬೋರ್ ತೆಗಿತಾರೆ, ಅವಾಗ ಅಲ್ಲಿ ನೀರೆಲ್ಲ ಹೇಳ್ಕೊಂಡಿದ್ದೇನೆ, ಅಲ್ಲಿ ಒಬ್ಬರೇ ಶೇಖರಣೆ ಮಾಡಿದ್ರೆ ಕೆರೆ ಡ್ರೈ ಆಗಕ್ ಶುರು ಆಗ್ತಾ ಇದೆ. ಅದನ್ನ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಯಾರು ಪರಿಕಲ್ಪನೆ ಮಾಡಿದೆ. ಕೆರೆ ನೀರು ಹಿಂಗೋಗ್ತಿದೆ, ಅಲ್ಲಿ ಏನು ಮಾಡಕ್ಕಾಗಲ್ಲ ಅಂತೇಳಿ ಡಬ್ರೀಸ್ ಎಲ್ಲ ಸುರಿದು ಅಧಿಕಾರಿಗಳೇ ಇದನ್ನ ಒಂದು ಲೇಔಟ್ ಮಾಡೋದಿಕ್ಕೆ ಅವರೇ ಕೊಡ್ತಾ ಇದ್ದಾರೆ. ಉದಾಹರಣೆ ಒಂದ್ ಹೇಳ್ತೀನಿ, ಗಾಯತ್ರಿ ಅಂದ್ರೆ ಒಂದು ಹೇಳ್ತಾ ಇರೋದಷ್ಟೇ, ಮೈಸೂರಲ್ಲಿ ಸುಮಾರು ಆಗಿದೆ ಈ ರೀತಿ. ಗಾಯತ್ರಿಪುರಂನಲ್ಲಿ ಒಂದು ಕೆರೆ ಇತ್ತು, ಅಲ್ಲಿ ಏನು ಇದಾಗ್ತಾ ಇಲ್ಲ, ನೀರಿಲ್ಲ, ಶೇಖರಣೆ ಆಗ್ತಾ ಇಲ್ಲ, ಏನೋ ಒಂದು ಉದಾಹರಣೆ ಕೊಟ್ಟು ಮೂಡಾದವರನ್ನೇ ಮಹಿಳಾ ಪೊಲೀಸ್ ತರಬೇತಿಗೆ ಅಂತೇಳಿ ಜಾಗ ಕೊಟ್ಟಿದ್ದಾರೆ, ಬರ್ದ್ ಕೊಟ್ಟಿದ್ದಾರೆ. ಆತರ ದಾಖಲೆ ನಾವು ತಗೊಂಡಿದೀವಿ ಮಾಹಿತಿ ಹಕ್ಕಲ್ಲಿ. ಯಾಕೆಂತ ಹೇಳಿದ್ರೆ ಈಗ ನಾವು ಸುಮ್ನೆ ಯಾವ್ದನ್ನು ಹೇಳಲ್ಲ, ಯಾಕೆಂದ್ರೆ ಹೋರಾಟಗಾರರು ಕೆಲವ್ರು ಇರ್ಬೋದು, ಏನೋ ಹೋರಾಟ ಮಾಡಿ ಜೈ ಜೈ ಧಿಕ್ಕಾರ ಅಂತ ಕೂಗಿ ಸುಮ್ಮನಾಗ್ತಾರೆ. ಆದ್ರೆ ನಾವು ದಾಖಲೆಗಳನ್ನ ತಗೊಂಡು ಏನಿದೆ ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತೀವಿ. ಸೊ ಈ ರೀತಿ ತುಂಬಾ ಕಡೆ ಮೈಸೂರಲ್ಲಿ ಈ ತರ ಆಗ್ತಾ ಇದ್ರೆ ಹೆಂಗೆ ನಾವು ಪರಿಸರ ಉಳಿಸೋದಕ್ ಸಾಧ್ಯ? ಒಂದು ಆತರ ಮುಚ್ಚುತ್ತಾರೆ, ಎರಡನೇದು ಕೆರೆ ಉಳಿಸೋದಕ್ಕೇನೋ ಒಂದು ನೀತಿ ನಿಯಮಗಳಿದೆ. ಕೆರೆ ಸುತ್ತ ಮರಗಳನ್ನ ಬೆಳೆಸಿದ್ರೆ ಆ ಮರದ ಬೇರುಗಳು ನೀರನ್ನ ಸಂರಕ್ಷಣೆ ಮಾಡಿಟ್ಕೊಳ್ಳುತ್ತೆ. ಆ ನೀರು ಬತ್ತದಂಗೆ ಈ ಬೇರಿಂದ ನೀರು ಬಿಡುಗಡೆ ಆಗುತ್ತೆ. ಇವ್ರು ಎಲ್ಲಿ ಕೆರೆ ಸುತ್ತಮುತ್ತ ಲೇಔಟ್ ಮಾಡ್ತಾರೆ, ಬೋರ್ ತೆಗಿತಾರೆ, ನೀರೆಲ್ಲ ನಶಿಸಿ ಹೋಗ್ತಿದೆ. ನಮ್ಮ ಮೈಸೂರಲ್ಲಿ ಸುಮಾರು ನಾವು ನೋಡಿದಂಗೆ 226 ಏನೋ ಕೆರೆ ಇದೆ ಅಂತ ನಮ್ಗೆ ಮಾಹಿತಿ ಇದೆ. ಎಷ್ಟು ಕೆರೆನ ನಿರ್ವಹಣೆ ಮಾಡ್ತಾ ಇದಾರೆ? ಮಾಹಿತಿ ಕೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಹಾಕಿದೀವಿ, ಅಲ್ಲಿಂದ ಬರುತ್ತೆ ಇಲ್ಲಿಂದ ಬರುತ್ತೆ ಅಂತ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. ಸೊ ನಾವು ಹೋರಾಟಗಾರರು ಒಂದೇ ಏಮ್ ಇಟ್ಕೊಂಡು ಯಾವ್ದಾದ್ರು ಒಂದನ್ನೇ ಹೋರಾಟ ಮಾಡ್ತಾ ಇದ್ರೆ ಅವಾಗ ಅದ್ರ ಬಗ್ಗೆ ಬ್ಯಾಕ್ ಟು ಬ್ಯಾಕ್ ಮಾಡ್ಬೋದಿತ್ತು. ಆದ್ರೆ ಈಗ ನಮ್ಗೆ ನಾವು ಪರಿಸರದಲ್ಲಿರ್ಬೋದು, ಅನ್ಯಾಯ ನಡೀತಿರೋದಿರ್ಬೋದು, ಕನ್ನಡ ಪರ ಹೋರಾಟ ಇರ್ಬೋದು, ಈ ರೀತಿ ನಾವು ಹೋರಾಟ ಮಾಡ್ತಾ ಇರುವಾಗ ಒಂದು ಮಾಡಗೊಂಟಲ್ಲ ಒಂದು 6 ತಿಂಗಳಾಗಿರುತ್ತೆ, ಮತ್ತೆ ಯಾವ್ದೋ ಒಂದು ಹೋರಾಟ ಕೈ ಹಾಕಿರ್ತೀವಿ. ಇದ್ ಮರ್ಕೊಂಡಾಗ ಅಧಿಕಾರಿಗಳು ಅದೇ ಅಲ್ಲಿ ಮಿಸ್ಲೀಡ್ ಮಾಡಿ ನಮ್ಗೆ ಮಾಹಿತಿಗಳನ್ನ ಇದ್ ಮಾಡ್ತಾರೆ. ಈ ರೀತಿ ಕೆರೆನೂ ನಾಶ ಮಾಡ್ತಾ ಇದಾರೆ, ಆ ಕಡೆ ಬಿಲ್ಡಿಂಗು ನಾಶ ಮಾಡ್ತಾ ಇದಾರೆ. ಇನ್ನ ಹೇಳ್ಬೇಕು ಅಂದ್ರೆ ಈ ಪ್ಲಾಸ್ಟಿಕ್ ಬಗ್ಗೆ ನಾವು ಏನ್ ಮಾಡಿದ್ರು ಸಾಧ್ಯ ಆಗಲ್ಲ ಅಂತ ಹೇಳ್ತಾರೆ ಜನ. ಯಾಕೆ ಸಾಧ್ಯ ಆಗಲ್ಲ? ಅಧಿಕಾರಿಗಳು ರಾಜಕಾರಣಿಗಳು ಕೈಯಲ್ಲಿದೆ. ಪಾಪ ಯಾರೋ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋ ಅಂತವನ ಹತ್ರ ಹೋಗ್ಬಿಟ್ಟು ಅದನ್ನ ಸೀಸ್ ಮಾಡ್ತಾರೆ, ಅದನ್ನ ಕಟ್ ಮಾಡ್ತಾರೆ. ಕಟ್ ಮಾಡಿದ್ಮೇಲೆ ಯೂಸ್ ಆಗಲ್ಲ, ಅದನ್ನ ಏನ್ ಮಾಡ್ತಾರೆ? ಬೆಂಕಿ ಇಡ್ತಾರೆ. ಇದು ಬೇಕಾ? ಇದು ನಮಗೆ ಅವರು ಆರೋಗ್ಯ ಅಂತದ್ದು ಆಫೀಸರ್ ಅಂತವ್ರು, ಹೆಲ್ತ್ ಆಫೀಸರ್ ಅಂತ ಹೇಳ್ತಾರೆ, ಅವ್ರು ಬಂದ್ಬಿಟ್ಟು ಅದನ್ನ ತಗೊಂಡೋಗ್ ಸುಟ್ರೆ ಏನಾಗುತ್ತೆ? ಅದೇ ನಾವು ಸೌದೆ ಒಲೆ ಹೊಗೆ ಕುಡಿಬೇಕಾದ್ರೆ ಎಷ್ಟು ಘಮ ಘಮ ಅಂತಿರುತ್ತೆ. ಅದೇ ಪ್ಲಾಸ್ಟಿಕ್ ಸುಟ್ಟಾಗ ಮತ್ತೆ ವೈರ್ಗಳು ಸುಟ್ಟಾಗ ವಾಸನೆ ಕುಡಿದ್ರೆ ಎಷ್ಟು ಕೆಮಿಕಲ್, ಆರೋಗ್ಯದ ಮೇಲೆ ಎಷ್ಟು ದುಷ್ಪರಿಣಾಮ ಬೀಳುತ್ತೆ, ಇದು ಅರ್ಥ ಆಗಲ್ವಾ? ಅದಕ್ಕೆ ನಾನ್ ಹೇಳೋದು, ಫ್ಯಾಕ್ಟ್ರಿನೇ ಬ್ಯಾನ್ ಮಾಡಿ. ಈಗ ನಾವ್ ಹಿಂದೆ ಎಲ್ಲ ಮಾರ್ಕೆಟ್ ಹೋಗೋಕ್ ಬ್ಯಾಸ್ಕೆಟ್ ತಗೊಂಡ್ ಹೋಗ್ತಿರ್ಲಿಲ್ವಾ, ಬಟ್ಟೆ ಬ್ಯಾಗ್ ತಗೊಂಡ್ ಹೋಗ್ತಿರ್ಲಿಲ್ವಾ? ನಾವು ತಗೊಂಡೋಗ್ ತರ್ತೀವಿ. ಈಗ ಏನಾಗ್ತಿದೆ, ಅವ್ರ ತರಕಾರಿ ತಗೊಳಲ್ಲ, ಹಣ್ಣು ತಗೊಳಲ್ಲ ಅಂತ ಅವನೇ ಇಟ್ಕೊಂಡಿರ್ತಾನೆ. ಅವನಿಗೆ ಸಿಗದೆ ಹೋದ್ರೆ ನಾವ್ ಅಲ್ಲಿ ಹೋದಾಗ ಅವ್ನು ನಮಗ್ ಕೊಡಲ್ಲ, ಅವಾಗ ನಾವು ತಗೊಂಡೋಗೋದಿಕ್ಕೆ ಏನು ಸಿಗೋದಿಲ್ಲ ಮನೇಲಿ. ಸೊ ಹೀಗಿರುವಾಗ ಆ ತಯಾರಿಕಾ ಘಟಕನೇ ನಿಲ್ಲಿಸ್ಬೇಕು. ನಾನು ಇದನ್ನ ಸರ್ಕಾರಕ್ಕೆ ಒತ್ತಿ ಹೇಳ್ತೀನಿ. ಆ ಪ್ಲಾಸ್ಟಿಕ್ ಘಟಕ ಇದೆಯಲ್ಲ ಅದನ್ನೇ ನಿಲ್ಲಿಸ್ಬೇಕು. ಯಾಕೆ ನಿಲ್ಸಕ್ಕಾಗಲ್ಲ? ಈಗ ನೋಡಿ, ಏನು ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಐಸ್ಬಿಟ್ ಇದು ಟಿಕೆಟ್, ಲಾಟ್ರಿ ಟಿಕೆಟ್ ನಿಷೇಧ ಮಾಡ್ಬೇಕು ಅಂತೆಲ್ಲ ಮಾಡಿಲ್ವಾ? ಗುಟ್ಕಾ ನಿಷೇಧ ಮಾಡ್ಬೇಕು ಅಂತಾರೆ, ಅದನ್ನು ಮಾಡಿಲ್ಲ. ನಾವು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಸ್ವಾಮಿ. ನಾವು ಮನ್ಸು ಮಾಡಿಲ್ಲ ಅಂದ್ರೆ ಏನೋ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಗಲ್ಲ ಅಂತ ಕೈ ಕೊಟ್ರೆ ಆಗತ್ತಾ? ಹಿಂದೆ ಎಲ್ಲ ಹೇಳಿಲ್ವಾ, ಆಗದು ಎಂದು ಕೈ ಕಟ್ಟಿ ಕುಣಿತಾರೆ, ಕೆಲಸವೂ ಆಗದು ಎಂದು ಅಂತ ಹಿಂದೆ ಎಲ್ಲ ಹಾಡುಗಳು ಎಷ್ಟು ಚೆನ್ನಾಗಿ ಬರಿತಾ ಇದ್ರು ಕವಿಗಳು. 4 ಜನ ಇದ್ರೆ ಮಾತ್ರ ಕಾರ್ ತೆಗಿಬೇಕು,
ಇಲ್ಲ ಅಂದ್ರೆ ತೆಗಿಬಾರ್ದು, ಈ ತರ ಮಾಡ್ಬೇಕು. ಯಾಕೆಂದ್ರೆ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳು ಮೊಮ್ಮಕ್ಳಿಗೆ ಪರಿಸರ ಬೇಡ ಸ್ವಾಮಿ. ನೀವು ಒಬ್ಬರೇ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋದ್ರಾಗತ್ತಾ? ಬೇರೆಯವರೆಲ್ಲ ಅದೇ ಹೇಳುದಲ್ಲ ಅಂತವ್ರು ಅವ್ರ ತಲೆಮಾರು 3 ತಲೆಮಾರ್ಗಾಗೋಷ್ಟು ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಇದೆಲ್ಲ ತಪ್ಪು. ಪ್ರತಿಯೊಬ್ಬರಿಗೂ ಬದುಕೋದಿಕ್ ಬಿಡಿ, ಪ್ರಾಣಿ ಪಕ್ಷಿಗಳಿಗೂ ಬದುಕೋದಿಕ್ ಬಿಡಿ, ಪರಿಸರನ ಉಳಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಮೈಸೂರು ನಗರದಲ್ಲಿ ನಾನು ಕಂಡಂಗೆ ಕರೋನಾ ಬಂದಾಗ ಎಲ್ಲ ಜನ ಎಚ್ಚೆತ್ಕೋತಾರೆ ಅಂತ ಹೇಳಿದ್ರು. ಆದ್ರೆ ಅಧಿಕಾರಿಗಳು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನಮ್ಗೆ ಉಸಿರಾಟಕ್ಕೆ ಇರೋದೇ ಮರಗಳು. ಈಗ ಕುಡಿಯೋದಿಕ್ಕೆ ನೀರು, ಮಾಮೂಲಿ ಕಾವೇರಿ ನೀರು, ಕಬ್ಬಿ ನೀರು, ಆ ನೀರು ಮನೆ ನಲ್ಲಿಲ್ ಬರ್ತಾ ಇತ್ತು, ಕುಡಿತಿದ್ವಿ. ಆ ನಂತರ ಬೋರ್ ತಗೊಂಡ್ ಬೋರ್ ನೀರ್ ಕುಡಿತಾ ಇದ್ವಿ. ಈಗ ಅದ್ಯಾವ್ದೋ 5 ರೂಪಾಯಿ ಕಾಯಿನ್ ಹಾಕಿದ್ರೆ ಆ ನೀರ್ ಕುಡಿತಾ ಇದೀವಿ, ದುಡ್ಡು ಕೊಟ್ಟು ತಗೋತಾ ಇದೀವಿ ನೀರ್ನ. ಆದ್ರೆ ಗಾಳಿನ ಎಲ್ಲಿಂದ ತಗೋತೀರಾ ಸ್ವಾಮಿ? ಅದೇನಾದ್ರು ರಾಜಕಾರಣಿಗಳು ವಿಧಾನಸೌಧದಿಂದ ಫ್ಯಾನ್ ಹಾಕಿ ಬಿಡ್ತಾರೆ ಅನ್ಕೊಂಡಿದ್ದೀರಾ ನೀವು? ಗಾಳಿನ ತೋರಿಸ್ತಾರೆ ದೆಹಲಿಲಿ ಏನಾಗ್ತಾ ಇದೆ ಅಂತೇಳಿ. ತುಂಬಾ ಅಲ್ಲಿ ಹೊಗೆ ಮತ್ತೆ ಮಿಸ್ಟು, ಯಾವ್ದು ಹೊಗೆ ಯಾವ್ದು ಗಾಳಿ ಯಾವ್ದು ಇದು ಗೊತ್ತಾಗ್ದೇನೆ ಜನ ಒದ್ದಾಡ್ತಾ ಇದ್ದಾರೆ. ಇದೇ ಪರಿಸ್ಥಿತಿ ಎಲ್ಲಾ ಕಡೆ ಬರುತ್ತೆ. ಮರ ಇರ್ಬೇಕು ಸ್ವಾಮಿ, ಮರದಿಂದನೇ ಗಾಳಿ ನೆರಳು ಸಿಗೋದು, ಮಳೆ ಬರೋದು. ಮಳೆ ಇದ್ರೆ ಬೆಳೆ, ಬೆಳೆ ಇದ್ರೆ ರೈತ ಅಂತ ಹೇಳೋದಿಲ್ವ ನಾವು? ಅದ್ ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ? ನಮ್ಮ ಮೈಸೂರು ನಗರದಲ್ಲಿ ಈಗ ಬೇರೆ ಕಡೆ ಈ ಹಳ್ಳಿ ಪ್ರದೇಶದಲ್ಲೂ ಅಷ್ಟೇ, ಅಲ್ಲಿಯೂ ಅಭಿವೃದ್ಧಿ ಅಂತೇಳಿ ಮನೆ ಮುಂದೆ ಇರೋ ಮರ ಎಲ್ಲ ಕಡಿತಾರೆ, ತೋಟ ಎಲ್ಲ ಹೋಗಿ ಲೇಔಟ್ಗಳಾಗ್ತಾ ಇದೆ. ಸೊ ಮೈಸೂರಲ್ಲಿ ನಾವು ಹೋರಾಟ, ಉದ್ಯಾನವನ, ಆ ಉದ್ಯಾನವನದಲ್ಲಿ ವಾಕಿಂಗ್ ಮಾಡೋದಕ್ಕೆ ಜಾಗ ಕೊಡಿ ಅಂದ್ರೆ ಜಿಮ್ ಹಾಕ್ತಾರಂತೆ, ಯೋಗ ಹಾಕ್ತಾರಂತೆ, ಕುತ್ಕೊಳ್ಳೋಕೆ ಗೆಜಪ್ ಕಟ್ತಾರಂತೆ. ಎಲ್ಲಿಗೆ ಬೆಳ್ಸೋಣ ನಾವು ಮರಗಳನ್ನ? ಗಾಳಿ ಎಲ್ಲಿಂದ ತರೋಣ? ಕರೋನಾ ಬಂದಾಗ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ನಾನು, ಇದನ್ನೆಲ್ಲರೂ ಗಮನಕ್ಕೆ ತರ್ತೀನಿ. ಅಲ್ಲಿ KR ಹಾಸ್ಪಿಟ್ಲ್ ಹಿಂಭಾಗ, ಕಲ್ ಬಿಲ್ಡಿಂಗ್ ಹಿಂಭಾಗ ಒಳ್ಳೆ 2 ರೈನ್ ಟ್ರೀ ಮರಗಳಿತ್ತು. ರೈನ್ ಟ್ರೀ ಅಂದ್ರೆ ಮಳೆ ಮರ. ಆ ಕಾಲದಲ್ಲಿ ಮಹಾರಾಜರು ಹೊರಗಡೆಯಿಂದ ತರ್ತಿದ್ರಂತೆ. ಗುಲ್ಮೋರ್ ಮತ್ತೆ ರೈನ್ ಟ್ರೀ ಇಲ್ಲಿ ಸ್ಪೀಸಸ್ ಅಲ್ಲ, ಅದು ಹೊರಗಡೆದು. ಅದನ್ನ ತಂದು ಬೆಳೆಸಿದ್ರು ಮಹಾರಾಜರು ಅಂತ ನಾವ್ ಹಿಂದೆ ನಮ್ಗೆ ಒಬ್ರು ವಿಚಾರಗಳನ್ನ ತಿಳಿಸಿದ್ರು. ಸೊ ಅಲ್ಲಿ ಆ ಮರನ ತೆಗೆದು ಆಕ್ಸಿಜನ್ ಸಿಲಿಂಡರ್ ಇಟ್ಟಿದ್ದಾರೆ. ಈ ಪರಿಸ್ಥಿತಿ ಇನ್ನ ಅದೇ ಹೇಳಿದ್ವಲ್ಲ, ತದನಂತರ ನಾವು ಬೆನ್ಗಳಿಗೆ ಆಕ್ಸಿಜನ್ ಕಟ್ಕೊಂಡು ಓಡಾಡೋ ಅಂತ ಪರಿಸ್ಥಿತಿನ ಮಾಡ್ತಾರೆ. ಅದಕ್ಕೆ ಮತ್ತೆ ಮೂಡಾದಲ್ಲೂ ರೂಲ್ಸ್ ಇದೆ, 20-30, 30-40 ಮನೆಗಳ ಮುಂದೆ 1-2 ನೆಡಬೇಕು, ಅವಾಗ CR ಕೊಡೋದು ಅಂತ. ಯಾರು ಫಾಲೋ ಮಾಡ್ತಾ ಇದಾರೆ? ರೂಲ್ಸ್ ಯಾರು ಫಾಲೋ ಮಾಡ್ತಿಲ್ಲ. ಈ ಕಡೆ ಗಿಡ ನೆಡು ಅಂದ್ರೆ ಅಲ್ಲ ಗೇಟ್ ಬರುತ್ತೆ, ಈ ಕಡೆ ನೆಡು ಅಂದ್ರೆ ಸಂಪ್ ಬರುತ್ತೆ. ಇನ್ನೆಲ್ಲಿ ನೆಡೋದು? ಎದುರುಗಡೆ ಮನೆಯವನ್ ಏನೋ ಕಷ್ಟಪಟ್ಟು ಬೆಳೆಸಿದ್ರೆ ತಗೊಂಡೋಗಿ ಅವನ ಮನೆ ಮುಂದೆ ನಿಲ್ಸೋದು. ಅವನ್ ಬೈತು ಅಂದ್ರೆ ಇಲ್ದೇ ಇರೋ ಕಾರಣ ಕೊಟ್ಟು ಅವ್ರ ಮರ ಕಟ್ ಮಾಡ್ಸಿ ಅಂತ ಅಧಿಕಾರಿಗಳು ಲೆಟ್ರ್ ಕೊಟ್ಟು ಅದನ್ನ ಕಟ್ ಮಾಡ್ಸೋದು. ಇಲ್ಲ ಅಂದ್ರೆ ಆಸಿಡ್ ಏನಾರು ಹಾಕಿ ನಮ್ಮ ಪರಿಸರನೇ ನಾಶ ಮಾಡ್ತಾರಲ್ಲ ಸ್ವಾಮಿ. ನಿಜವಾಗ್ಲೂ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡಲ್ಲ. ಪರಿಸರ ಉಳಿಸ್ಬೇಕು. ಪ್ರಕೃತಿ ಮಾತೆ ಕಣ್ಣು ಕಾಣುತ್ತೆ, ದೇವ್ರು ಕಣ್ಣು ಕಾಣಲ್ಲ. ಆದ್ರೆ ಇದು ದೇವ್ರ ಸೃಷ್ಟಿಯಿಂದ ನಾವು ಬದುಕ್ತಾ ಇದ್ದೀವಿ. ಆ ಪರಿಸರನ ಉಳಿಸ್ಬೇಕು ಅನ್ನೋದು ಪ್ರತಿಯೊಬ್ಬರೂ ಅರಿತ್ಕೊಳ್ಬೇಕು. ಇದು ನಾವು ಹೇಳ್ಕೊಡೋ ಅಂತ ವಿಚಾರ ಅಲ್ಲ. ನೀವು ಊಟ ಮಾಡದೆ, ನೀರ್ ಕುಡಿದೆ ಒಂದಿನ ಬದುಕಿ ನೋಡೋಣ ಹೇಗ್ ಬದುಕಿರ್ತೀರ. ಬೇಕಾದ್ರೆ ಊಟ ಮಾಡ್ದವ್ರು ಪರವಾಗಿಲ್ಲ, ಗಾಳಿ ಕುಡ್ಕೊಂಡು ನೀವು ಎಷ್ಟೋ ದಿನ ಬದುಕ್ಬೋದು. ಆದ್ರೆ ಜನ ಇದನ್ನ ಅರ್ತ್ಕೋಬೇಕು ಅವ್ರೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅದನ್ನೇ ಸರ್, ನಾವು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಉದ್ಯಾನವನಗಳಲ್ಲಿ 10 ಎಕರೆ ಮೇಲಿದ್ರೆ 5% ಬಿಡ್ಬೇಕು ಅಂತ ಇದೆ. ಅದು ಏನು 10/10. ಅಲ್ಲಿ ಒಬ್ಬ ಆರೆ ಗುದ್ಲಿ ಪಿಕಾಸೆ ಅದು ಅವನು ಅಲ್ಲಿ ತಂಗುದಾಣನು ಮಾಡ್ಕೊಳಂಗಿಲ್ಲ. ಹೌದು, ಆ 10/10 ಕಟ್ಟಿದ್ದಾನೆ ಅಲ್ಲಿ. ಅಂದ್ರೆ ಆ ಉದ್ಯಾನವನದಲ್ಲಿ ಗುದ್ಲಿ ಆರೆ ಪಿಕಾಸಿ ಕೆಲ್ಸಕ್ಕೆ ಬೇಕಲ್ಲ, ಅವ್ರು ಒತ್ತಾಡೋದಿಕ್ಕೆ ಆಗಲ್ಲ ಅಂತೇಳಿ ಅದನ್ನ ಇಡೋದಿಕ್ಕೆ ಅಂತಾನೆ ರೂಲ್ಸೇ ಇದೆ. 5% ಅಷ್ಟೇನೆ. ಹೌದು. ಆದ್ರೆ ಈಗ ಏನ್ ಮಾಡ್ತಾ ಇದಾರೆ, ಅದು 10 ಎಕರೆ ಇರ್ಲಿ, 1 ಎಕರೆ ಇರ್ಲಿ, ಉದ್ಯಾನವನ ಎಷ್ಟಿದ್ರು ಅದ್ರೊಳಗೆ ಪ್ರತಿಯೊಂದು, ಅದೇ ನಾನು ಈಗ ತಾನೇ ಹೇಳಿದ್ನಲ್ಲ, ಅಲ್ಲಿ ಗೆಜಪ್ ಕಟ್ಟುತ್ತೀನಿ ಅಂತಾರೆ. ಹಿಂದಿನ ಕಾಲದಿಂದನೂ ಬಂದಿದೆ. ಈಗ ದೊಡ್ಡವರು ಅಲ್ಲಿ ಕುತ್ಕೊಂಡು ಮಾತಾಡ್ತೀವಿ. ಈಗ ವಾಕಿಂಗ್ ಬಂದಿರೋದು, ತಿಂದು ನಾವು ಮೈ ಬೆಳೆಸ್ಕೊಂಡು ವಾಕ್ ಮಾಡ್ತೀವಿ. ಆಗ ಹಿರಿಕರೆಲ್ಲ ಕುತ್ಕೊಂಡಿರೋರು ಮಕ್ಕಳು ಆಟ ಆಡೋದಿಕ್ಕೆ ಅಂತ ಆಟ ಸಾಮಾನು ಹಾಕ್ತಾ ಇದ್ರು. ಆದ್ರೆ ಈಗ ಏನಾಗಿದೆ, ಮಾನ ಮರ್ಯಾದೆ ಏನೂ ಇಲ್ಲ ನಮ್ ಜನಕ್ಕೆ. ನಾನು ಓಪನ್ ಆಗಿ ಹೇಳ್ತೀನಿ, ಆ ಜಿಮ್ ಅಂತೆ ಅದೇನೋ ಮನೇಲಿ ಮಾಡ್ಕೊಳ್ಳೋದು. ನಮ್ ಹೆಣ್ಮಕ್ಳು ಇರ್ಬೋದು, ಗಂಡ್ ಮಕ್ಳು ಇರ್ಬೋದು, ನಿಂತ್ಕೊಂಡು ಅಲ್ಲಿ ಎಕ್ಸರ್ಸೈಸ್ ಮಾಡ್ತಾ ಇರ್ತಾರೆ. ಅದ್ ಎಷ್ಟು ಅಕ್ವರ್ಡ್ ಆಗಿ ಕಾಣುತ್ತೆ. ಅದೇನ್ ಮನುಷ್ಯರಿಗೆ ಮಾನ ಮರ್ಯಾದೆ. ನಾನು ಹೇಳೋದಿಷ್ಟೇನೆ, ಪ್ರತಿಯೊಬ್ರಿಗೂ
ಅವ್ರದ್ದೇ ಆದ ಒಂದು ಇದಿರುತ್ತೆ. ನಮ್ಮ ಮೈಸೂರಿಗೆ ಒಳ್ಳೆ ಸಂಸ್ಕೃತಿ ಇದೆ, ಆ ಕಾಲದಿಂದ ನಡೆದು ಬಂದಂತ. ಎಲ್ಲ ತುಂಡು ಬಟ್ಟೆ ಹಾಕೊಂಡು ಹೋದ್ರೆ ಗಂಡ್ ಮಕ್ಳು ಇನ್ನೇನ್ ಮಾಡ್ತಾರೆ? ಸೊ ಅಲ್ಲಿ ನಮೀಗ ಹೆಣ್ಮಕ್ಳುಗಳು ಅಲ್ಲಿ ನಿಂತ್ಕೊಂಡು ಆ ಎಕ್ಸಸೈಸ್ ವ್ಯಾಯಾಮ ಮಾಡ್ತಿರ್ತಾರೆ. ಅದೆಷ್ಟು ಇದಾಗಿದೆ. ಅದನ್ನ ಉದ್ಯಾನವನದಲ್ಲಿ ಇಷ್ಟು ಪರ್ಸೆಂಟೇಜ್ ಬಿಡ್ಬೇಕು ಸರ್, ನೀವು ಬಿಡ್ತಾ ಇಲ್ಲ ಅಂತ ಕಾಂಕ್ರೀಟ್ ಮಯ ಮಾಡ್ತಿದ್ದೀರಾ. ಆ ವಾಕಿಂಗು ಇಂಟರ್ಲಾಕ್ ಟೈಲ್ಸ್ ಹಾಕ್ತಾರಲ್ಲ ಸರ್, ಅದು ಕೂಡ ಹಾಕ್ಬಾರ್ದು ಅಂತ ಒಂದು ಇದೆ ನಮ್ಗೆ. ಯಾಕೆ ಅಂತ ಹೇಳಿದ್ರೆ ಅದ್ರ ಮೇಲೆ ವಾಕ್ ಮಾಡಿದ್ರೆ ಮಂಡಿ ನೋವು ಬರುತ್ತೆ ಅಂತ ವೈದ್ಯರು ಹೇಳ್ತಾರೆ ಅದನ್ನ. ಸೊ ಕೆಲವೊಂದು ಈಗ ನಮ್ಮ ಕುಕ್ರಳ್ಳಿ ಕೆರೆಯಲ್ಲಿ ಅದನ್ನ ಮಾಡಕ್ಕಿದ್ರು, ಅವಾಗೆಲ್ಲ ಹೋರಾಟ ಮಾಡಿ ಕೂಡ ಅದನ್ನ ನಿಲ್ಸಿಸಿದೀವಿ ಅದನ್ನ. ಸೊ ಆ ಜೊತೆಗೆ ಏನ್ ಮಾಡ್ತಾರೆ, ಅದೇ ಎಕ್ಸಸೈಸ್ ಮಾಡ್ತಾರೆ, ಗೆಜಬ್ ಅಂತೆ ಯೋಗ ಮಾಡೋದಕ್ಕೆ, ಮಳೆ ಬಂದ್ರೆ ಕುತ್ಕೊಳ್ಳಕ್ಕೆ ಅಂತೇಳಿ ಹತ್ರ ಎಲ್ಲ ಕಟ್ಕೊಂಡು ಕಾಂಕ್ರೀಟ್ ಮಾಡ್ತಿದ್ದಾರೆ. ಇದನ್ನ ಮಾಡಬೇಡಿ ನೀವು, 1986 ಅಲ್ಲೇ ಕಾಯ್ದೆ ಇದೆ ಅದು ಮಾಡಬಾರ್ದು ಅಂತ. ಅದನ್ನೆಲ್ಲ ಕೊಟ್ರೆ ಮೇಡಮ್ ನಾನ್ ಮಾಡಿಲ್ಲ, ಹಿಂದೆ ಇದ್ದ ಅಧಿಕಾರಿ ಮಾಡಿದರೆ, ನೀವು ಬೇಕಾದ್ರೆ ಕೋರ್ಟಿಗೆ ಹೋಗ್ಬೋದು, ನಮ್ದೇನ್ ಅಭ್ಯಂತರ ಇಲ್ಲ ಅಂತ ಓಪನ್ ಆಗಿ ಹೇಳ್ತಾರೆ. ನಾವು ಕೋರ್ಟಿಗೆ ಹೋದ್ರೆ ಏನ್ ನ್ಯಾಯ ಸಿಗುತ್ತೆ? ಕೋರ್ಟಿಗೆ ಹೋಗೋದಕ್ಕೆ ನಾವು ಎಲ್ಲಿಂದ ಹಣ ತರೋಣ? ನಾವು ಒಂದು ಪರಿಸರ ಉಳಿಸೋದಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿರ್ತೀವಿ. ಸೊ ಆಯ್ತು ಕೋರ್ಟಿಗೆ ಹೋಗೋಣ ಅಂತ ಹೇಳಿದ್ರು, ಅಧಿಕಾರಿಗಳು ಅಲ್ಲಿ ಇಲ್ಲ ಸಲ್ಲದ ದಾಖಲೆಗಳನ್ನ ಕೊಟ್ಟು ಈ ತರ ಪರಿಸರ ಅಲ್ಲೂ ಕೂಡ ನಾಶ ಮಾಡ್ತಾ ಇದ್ದಾರೆ ಸರ್. ಮೈಸೂರಿನ ನಜರ್ಬಾದ್ಗೆ ಸೇರೋ ಅಂತ SP ಆಫೀಸ್ ಪಕ್ಕದಲ್ಲಿ ಆಲಿ ರೋಡ್ ಅಂತ ಇದೆ. ಸೊ ನಮ್ಮ ಅಧಿಕಾರಿಗಳಿಗೆ ನಾನು ಅದೇ ಕೇಳೋದು, ಅವರು IAS ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ, ಇಂಜಿನಿಯರ್, ಹೈಟೆಕ್ ಇಂಜಿನಿಯರ್ಗಳು. ನಾನು ಅದನ್ನೇ ಅನ್ನೋದು. ನಾನು ನಿಮ್ಮಲ್ಲಿ ಇನ್ನೊಂದು ಈ ಮಾಧ್ಯಮದಲ್ಲಿ ಒಂದು ಹೇಳಕ್ ಇಷ್ಟಪಡ್ತೀನಿ. ಆ ಮಧ್ಯದಲ್ಲಿ ಲೈಟ್ ಹಾಕ್ತಾರೆ ನೋಡಿ, 6 ಲೈಟ್ ಉರಿತಿರುತ್ತಲ್ಲ, ಹೈಟೆಕ್ ಲೈಟ್ ಅಂತೆ. 6 ತಿಂಗಳಾದ್ಮೇಲೆ ನೋಡಿ 3 ತಿಂಗಳು ಲೈಟೇ 3 ಲೈಟೇ ಉರಿಯಲ್ಲ, ಅದು ಕೆಟ್ಟೋಗಿರುತ್ತೆ. ಅದಕ್ಕೆ ಎಷ್ಟೋ ಲಕ್ಷಾಂತರ ರೂಪಾಯಿ ಕೊಡ್ತಾರೆ ಅಂತ ಹೈಟೆಕ್ ಇಂಜಿನಿಯರ್ ಅಂತೆ. ಸೊ ನೀವು ಹೇಳಿದ್ರಿ ಅಲ್ಲಿ ಆಲಿ ರೋಡಲ್ಲಿ ನನಗೆ ತಿಳಿದ ಮಟ್ಟಿಗೆ 12 ವರ್ಷದಿಂದ ನಾನು ಉಳಿಸ್ಕೊಂಡ್ ಬಂದಿದ್ದೆ ಸರ್. ನನ್ನ ಗಮನಕ್ಕೆ ಬರ್ತಾ ಇತ್ತು, ಇಲ್ಲಿ ಮರ ತೆಗಿಬೇಕು, ರೋಡ್ ಮಾಡ್ಬೇಕು. ನಾನು ಅದನ್ನ ಹೋಗಿ, ನಾವು ಇಂಜಿನಿಯರ್ನೆಲ್ಲ ಕರ್ಕೊಂಡೋಗಿ ಸಮೀಕ್ಷೆ ಮಾಡಿದ್ವಿ. ಅರಣ್ಯ ಇಲಾಖೆ ರಿಟೈರ್ಡ್ ಆಫೀಸರ್ ಇರ್ಬೋದು, ರಿಟೈರ್ಡ್ ಇಂಜಿನಿಯರ್ನ ಕರ್ಕೊಂಡೋಗಿ ನೋಡಿದ್ರೆ, ಈಗ ಮುಂದೆ ಹೋದ್ರೆ ಮಾಲಪ್ ಮೈಸೂರು ಮತ್ತೆ ಗಾಂಧಿನಗರ ಬರುತ್ತೆ, ಅಲ್ಲೆಲ್ಲೂ ರೋಡ್ ಲಿಂಕ್ ಮಾಡಕ್ಕಾಗಲ್ಲ. ಇವರು ರೋಡ್ ಏನಾದ್ರು ಫೌಂಟೇನ್ ಸರ್ಕಲ್ ಲಿಂಕ್ ಮಾಡ್ತಾರೆ ಎಂದಿದ್ರೆ ಅಲ್ಲಿಂದ ಗಾಂಧಿನಗರದ ಮೇಲೆ ಓಡ್ಕೊಂಡು ಹೋಗ್ಬೇಕು. ಹಿಂದೆ ಬಂತು ಅಂದ್ರೆ ನಜರ್ಬಾದ್ ಪ್ರೆಸ್ಟೀಜ್ ಹೋಟ್ಲ್ ಏನೋ ಬರುತ್ತೆ, ಈ ಕಡೆಯಿಂದ ಹೋದಾಗ ಆರ್ಗೇಟ್ ಇಂದ ಹೋದಾಗ ಬರುತ್ತೆ, ಅಲ್ಲಿ ಹೊಡಿಬೇಕು. ಎಲ್ಲೂ ನೆಟ್ಟಿಗೆ ಅವರು 100 ಅಡಿ ರೋಡ್ ಮಾಡಕ್ ಆಗ್ತಾ ಇಲ್ಲ. ಸೊ ಅಲ್ಲಿ ಮಿಡ್ಲಲ್ಲಿ ಮಾತ್ರ, ಈ ಕಡೆ ಪೊಲೀಸ್ ಅಕಾಡೆಮಿ ಇದೆ, ಈ ಕಡೆ SP ಆಫೀಸ್ ಇದೆ, ಅದಷ್ಟೇ ದೂರ, ಒಂದು 500 ಮೀಟರ್ ಅಷ್ಟೋ ಎಷ್ಟೋ ದೂರದಲ್ಲಿ ಇವ್ರು ಮಾಡ್ತಾ ಇದಾರೆ. ಒಂದ್ ಕಡೆ ಇವರು ಆ JP ಪ್ಯಾಲೇಸ್ ಅಂತ ಹೇಳ್ತಾರೆ, ಅಲ್ಲಿ ಪೈಲಟ್ ಸರ್ಕಲ್ ಅಂತ ಬರುತ್ತಲ್ಲ, ಅಲ್ಲಿಂದ ಬಂದಾಗೂ ಕೂಡ ಮರ ಕಟ್ ಮಾಡಿದ್ರು. ಆನಂತರ ನೆಡ್ತೀನಿ ಅಂತ ಹೇಳಿದ್ರು. ಅಲ್ಲಿ ನೆಡಿ ಅಂತ ನಾವು ಗಾಯತ್ರಿಪುರಂ ಝೋನಲ್ ಆಫೀಸ್ ಬರುತ್ತಲ್ಲ, ಅವ್ರಿಗೆ ಹೋಗಿ ಕೇಳಿದಾಗ ಅಲ್ಲಿ ಹೇಳ್ತಾರೆ ಅವರು, ಇಲ್ಲ ಮೇಡಮ್ ಇದು ಎಂತ ರೋಡು, ಇದು ರೋಡ್ ಇದೆ, ಮಿನಿಸ್ಟ್ರು ಬರೋ ರೋಡ್ ಇದೆ, ಇಲ್ಲಿ VIP ರೋಡ್ ಇದು, ಇಲ್ಲಿ ಮರ ನೆಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ರು. ಎಷ್ಟು ಬೇಜವಾಬ್ದಾರಿ ಉತ್ತರ ನೋಡಿ. ಕಡಿಯಕ್ ಮುಂಚೆ ನೆಡ್ತೀವಿ ಅಂತ ಹೇಳ್ತಾರೆ, ಕಡದ್ಮೇಲೆ ಈ ತರ ಹೇಳ್ತಾರೆ. ಅದಕ್ಕೆ ನಾನು ಅರಣ್ಯಾಧಿಕಾರಿಗೆ, ಇವರು ನ್ಯಾಷನಲ್ ಹೈವೇ ಮಾಡುವಾಗ್ಲೂ ಕೂಡ ನಾನು ಅದನ್ನೇ ಹೇಳ್ತೀನಿ, ನೀವು ರೋಡ್ ಎಷ್ಟಾದ್ರೂ ಮಾಡಿ, ರೋಡ್ ಪಕ್ಕದಲ್ಲಿ 5 ಅಡಿ ಗಿಡ ನೆಡೋದಿಕ್ಕೆ ಅಂತ ಪ್ಲಾನ್ ಅಲ್ಲಿ ಮಸ್ಟ್ ಅಂಡ್ ಶುಡ್ ಬರ್ಲೇಬೇಕು. ಅವ್ರು ಬಿಟ್ರು ನೆಡೋದ್ ಇವ್ರನ್ನೇ, ಅವ್ರೇ ನೆಡಲ್ಲ. ಆ ನೆಡ ಅಂತ ಜವಾಬ್ದಾರಿ ಇವ್ರು ಕೊಟ್ಟಾಗ ಮತ್ತೆ ಇವ್ರು ರೋಡ್ ದೊಡ್ಡದ್ ಮಾಡ್ತೀನಿ ಅಂತ ತೆಗಿಬಾರ್ದು. ಅದನ್ನ ಅವ್ರಲ್ಲಿ ನೆಡೋದಕ್ಕೆ ಜಾಗ ಬಿಡ್ಲಿಲ್ಲ ಅಂದ್ರೆ ನ್ಯಾಷನಲ್ ಹೈವೇ ಮೇಲೆ ನಾವು ಕೇಸ್ ಹಾಕೊಂಡು ಹೋಗ್ಬೋದು. ಅದನ್ನ ಮಾಡಿ ಅಂತ ನಾವು ಪ್ರತಿ ಪಬ್ಲಿಕ್ ಹಿಯರಿಂಗ್ ಅಲ್ಲಿ ಹೇಳ್ತೀನಿ. ಯಾವುದೇ ಅರಣ್ಯ ಅಧಿಕಾರಿಗಳು ಆ ನ್ಯಾಷನಲ್ ಹೈವೇ ಅವ್ರ ಜೊತೆ ಇದ್ರ ಬಗ್ಗೆ ಮಾತಾಡಲ್ಲ, ಈ ರೀತಿ ಮಾಡ್ತಾರೆ. ಆ SP ಆಫೀಸ್ ರೋಡ್ ಬಗ್ಗೆ ನೀವು ಕೇಳಿದ್ರೆ, ಅದನ್ನ ನಾನು 12 ವರ್ಷದಿಂದ ತಡೆದಿದ್ದೆ. ಅದನ್ನ ಆ ಕಡೆ ಈ ಕಡೆ, ಈಗ ನಾವು ಲಲಿತಮಹಲ್ ರೋಡ್ ನೋಡ್ತಿರಲ್ಲ, ಅದ್ರದ್ದು ಒಂದು ಉದಾಹರಣೆ ಹೇಳ್ತೀನಿ. ಆ SP ಆಫೀಸ್ ರೋಡ್ ಇದೆಲ್ಲ, ಅದನ್ನ ಉಳಿಸ್ಕೊಂಡು ಆ ಕಡೆ ಈ ಕಡೆ ಮಾಡಿ ಅಂತ ಹೇಳಿದ್ರು ನಮ್ಮ ಇತ್ತೀಚಿನ ದಿನಗಳಲ್ಲಿ ಬಂದಿರೋಂಥ ಕೆಲವು ಅಧಿಕಾರಿಗಳು ಸಾರ್ವಜನಿಕರಿಗೆ ಮಾಹಿತಿ ಕೊಡ್ದೇನೆ ಏಕಾಏಕಿ ಮರಗಳನ್ನ ಕಟ್ ಮಾಡಿದ್ರು. ಉದಾಹರಣೆ ಅದ್ ಏನ್ ಮಾಡ್ಬೋದಿತ್ತು ಅಂತ ಹೇಳಿದ್ರೆ, ನಾನು ಹೇಳ್ತೀನಿ, ಈ ಲಲಿತಮಹಲ್ ರೋಡ್ ಇದೆ ಅಲ್ಲ, ಅದು ಕೂಡ ಹೀಗೆ ಕೇಸ್ ನಡೀತಾ ಇದೆ ಈಗಲೂ ಕೂಡ. 2009ರಿಂದ ನಾನು ಕೇಸ್ ನಡ್ಸ್ಕೊಂಡ್ ಬಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಜರ್ಬಾದ್ ಹಾಲಂಡೇರಿ ರೋಡ್ ಇದೆಲ್ಲ, ಆ ರೋಡು ಮತ್ತೆ ಈ ರಾಣಾ ಪ್ರತಾಪ್ ಸಿಂಗ್ ರೋಡು ಒನ್ ವೇ ಮಾಡ್ಬೇಕು ಅಂತ ಆಗಿದೆ. ಅಲ್ಲಿ ಹೋದ್ರೆ ಹಾಲುಂಡೇರಿ ಇರ್ಬೋದು, ಇನ್ನೊಂದಿರ್ಬೋದು, ಬಿಲ್ಡಿಂಗ್ ಅಲ್ಲಿ ಹೊಡಿಬೇಕು ಅಂತ ಲಲಿತಮಹಲ್ ರೋಡ್ ಅಲ್ಲಿ ಇರೋಂಥ ಮರಗಳನ್ನ ತೆಗೆದ್ಬಿಡ್ಬೋದು, ಯಾರು ಮಾತಾಡಲ್ಲ ಅಂತೇಳಿ ಅದಕ್ಕೆ ಒಂದು ಇದ್ ಮಾಡ್ಕೊಂಡಿದ್ರು. ಸೊ ಈಗಿನ ಸಂದರ್ಭದಲ್ಲಿ
ಅಲ್ಲಿ ಒಂದು ಹೋರಾಟನೇ ಆಯ್ತು. ಶಾಶ್ವತಿ ಮಿಶ್ರಾ ಅಂತ ಮೇಡಮ್ ಅವರಿದ್ರು, ನಮ್ಮ ಉಪಾರಣ್ಯ ಸಂರಕ್ಷಣೆ DCF ಆಗಿ ಅವ್ರು ಇರೋಂಥ ಸಂದರ್ಭದಲ್ಲಿ ಪಬ್ಲಿಕ್ ಹಿಯರಿಂಗ್ ಆದಾಗ ಅಲ್ಲಿ ಸಾರ್ವಜನಿಕರಿರ್ಬೋದು, ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರಿಗೂ ಜಟಾಪಟಿ ನಡೆದು ಕೊನೆಗೆ ಅದು ಕೋರ್ಟ್ಗೆ ಹಂತಕ್ಕೆ ಹೋಗಿ